ವಿಷಯ ಏನಪ್ಪ ಅಂದರೆ ನಾನು ಇವಾಗ ನಿಜವಾಗ್ಲೂ ಶಾಪಿಂಗ್ ಮಾಡೋ ಮೂಡಲ್ಲಿ ಇಲ್ಲ, ಬಿಕಾಸ್ ನಾನು ಫುಲ್ ಸೆಲೆಬ್ರೇಷನ್ ಮೂಡಲ್ಲಿ ಇದ್ದೀನಿ. ಏನೋ ಶ್ರೀಮಂತರು ಶಾಪಿಂಗ್ ಮಾಡ್ಕೋತಾರೆ, ಬನ್ನಿ ನಮ್ಮ ಮಾಡುವಾಗ ನಾವು ನೋಡೋಣ. ಸಿಕ್ಕಿದ್ರೆ ನಮ್ಮ ಅಕ್ಕನ ಲಕ್ಕು, ಸಿಕ್ಲಿಲ್ಲ ಅಂದ್ರೆ ಬ್ಯಾಡ್ ಲಕ್. ಇದು ವೈಟ್ ಅನ್ಬಿಟ್ಟು ತಗೊಂಬೇಡ ಅಂತ ಡಿಮೋಟಿವೇಟ್ ಮಾಡ್ತಿದ್ದಾರೆ, ಆದ್ರೆ ನಾನು ಇದೇ ತಗೋತೀನಿ. ಕರ್ಕಿ ಅದು ಕರ್ಕಿ ಐತೆ, ನೀನು ಕರ್ಕಿ ಇದೆಯಾ? ಹಾಯ್ ಫ್ರೆಂಡ್ಸ್, ನಮ್ಮ ಅಕ್ಕ ವ್ಲಾಗ್ ಮಾಡೋದು ಮರ್ತೋಗ್ಬಿಟ್ಟಿದ್ದಾಳೆ. ಸೊ ನಾನು ಅವಳಿಗೆ ಗ್ಯಾಪಿಸ್ದೆ, ಅವಳು ಬೇಡ ಅಂದ್ಲು. ಸೊ ಇಷ್ಟೆಲ್ಲ ರೆಡಿ ಆಗಿದ್ದಾಳೆ, ಮಾಡೋಣ ಅಂತ ನಾನು ಮಾಡ್ತಿದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾ ತನ್ನು ಯೂಟ್ಯೂಬ್ ಚಾನಲ್. ಕೇಳಿಸ್ಬಿಡ್ತು. ನಮ್ಮ ಅಪ್ಪಂಗೆ ಬಟ್ಟೆ ಸೆಲೆಕ್ಟ್ ಮಾಡ್ತಿದ್ದಾರೆ ನಮ್ಮ ಅಕ್ಕ, ನೋಡೋಣ. ಅದಾದ್ಮೇಲೆ ಇನ್ನೊಂದೇನೋ ವಿಷಯ ಇದೆ, ಗುಡ್ ನ್ಯೂಸು. ಅದನ್ನ ನಾನು ರಿವೀಲ್ ಮಾಡಲ್ಲ, ನಮ್ಮ ಅಕ್ಕನೇ ಹೇಳ್ತಾಳೆ, ಬನ್ನಿ. ಹೇಳಿ, ರಿವೀಲ್ ಮಾಡಿ. ಇಲ್ಲೆಲ್ಲರೂ ನನ್ನೇ ನೋಡಿ ನಾನು ಫುಲ್ ಆಕ್ವರ್ಡ್ ಆಗ್ಬೇಕಲ್ಲ. ಬ್ಯಾಕ್ಗ್ರೌಂಡ್ ಚೆನ್ನಾಗಿದೆಯಾ? ಆ್ಯಕ್ಚುಲಿ ವಿಷಯ ಏನಪ್ಪ ಅಂದರೆ ನಾನು ಇವಾಗ ನಿಜವಾಗ್ಲೂ ಶಾಪಿಂಗ್ ಮಾಡೋ ಮೂಡಲ್ಲಿ ಇಲ್ಲ, ಬಿಕಾಸ್ ನಾನು ಫುಲ್ ಸೆಲೆಬ್ರೇಷನ್ ಮೂಡಲ್ಲಿ ಇದ್ದೀನಿ. ಯಾಕಂದರೆ ನನ್ನ ಇನ್ಸ್ಟಾ ಫ್ಯಾಮಿಲಿ ಇವಾಗ 10K ಹಿಟ್ ಆಗಿದೆ. ಸೊ ಐ ಆಮ್ ಸೋ ಹ್ಯಾಪಿ. ಬಟ್ ಇಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ. ನಮ್ಮಮ್ಮ ಬರ್ತಿದ್ದಾರೆ, ಇರಿ ಶಾಪಿಂಗ್ ಕಂಟಿನ್ಯೂ ಮಾಡೋಣ. ಸೊ ಗಾಯ್ಸ್, ಇಲ್ಲಿ ನಾವೆಲ್ಲರೂ ಫುಲ್ ಎಕ್ಸೈಟ್ಮೆಂಟಲ್ಲಿ ನನ್ನ 10K ಯಾವಾಗ ಆಗುತ್ತೆ ಅಂತ ಕಾಯ್ತಿದ್ದೀವಿ. ಯಾವಾಗ ಆಗುತ್ತೆ, ಯಾವಾಗ ಪಾರ್ಟಿ ಸಿಗುತ್ತೆ, ಯಾವಾಗ ಕೇಕ್ ಕೊಡಿಸ್ತಾರೆ ಅಂತ. ಜರ್ಕೊಳ್ಳಿ ಬನ್ನಿ. ಶಾಪಲ್ಲಿ ಶಾಪಿಂಗ್ ಎಲ್ಲ ಮುಗಿದಿದೆ, ಏನೇನು ತೊಗೊಂಡ್ವಿ ಅಂತ ತೋರಿಸ್ತೀವಿ. ಜಾಗ ಬಿಡಿ. ಸೊ ಇದು ನಮ್ಮ ವರಮಹಾಲಕ್ಷ್ಮಿ ಸ್ಯಾರಿ. ಆ್ಯಂಡ್ ಇದು ನಮ್ಮ ಅಪ್ಪಗೆ ಶರ್ಟ್ ಮತ್ತು ಪ್ಯಾಂಟ್ಸ್. ಇದು ಆಂಟಿ ತೊಗೊಂಡ್ರು. ಇವಳೇನು ಬಿಲ್ ಅಂತ ಬಡ್ಕೋತಿದ್ದಾಳೆ. ಬಿಲ್ ನೋಡಿ ಇವರೆಲ್ಲ ಕಂಗಾಲಾಗಿದ್ದಾರೆ. ತೋರಿಸಿ, ಇಷ್ಟ ಆಗಿದೆ. ಇನ್ನು ನಾವು ತಗೊಂಡ್ರೆ ಎಷ್ಟಾಗುತ್ತೆ? ಏನೋ ಶ್ರೀಮಂತರು ಶಾಪಿಂಗ್ ಮಾಡ್ಕೋತಾರೆ, ಬನ್ನಿ ನಮ್ಮ ಮಾಡುವಾಗ ನಾವು ನೋಡೋಣ. ಸೊ ಈ ಪರ್ಟಿಕ್ಯುಲರ್ ಶಾಪಲ್ಲಿ ನಮ್ಮ ಶಾಪಿಂಗ್ ಎಲ್ಲ ಮುಗಿದಿದೆ. ವಿ ಆರ್ ಲಿವಿಂಗ್. ಯುಕ್ತ ಕಾಣಿಸ್ತಿಲ್ಲ. ಓಕೆ, ಏನೋ ತಲೆ ಉಪಯೋಗಿಸಿ ಔಟ್ಫಿಟ್ ಮ್ಯಾಚ್ ಮಾಡಿದಾಳಂತೆ ನೋಡಿ. ಮೇಡಮ್ ಫುಲ್ ಕಾಲ್ ನೋವು ನೋಡಿ, ಬ್ಯಾಂಡೇಜ್ ಹಾಕೊಂಡಿದ್ದಾಳೆ. ಕೈ ಎತ್ತು ಸಾಹಿತ್ಯ, ಕೈ ಎತ್ತು, ಅದು ಗಾಯ ತೋರ್ಸು. ಆಗಿ ನಾವಿದ್ 3ನೇ ಸತಿ ಬರ್ತಿರೋದು, ಹುಡಿಕೊಂಡ್ ಬರ್ತಿದೀವಿ ನಿಮ್ ಶಾಪ್ಗೆ. ಬರೀ ಡೌಗಳು. ಸಾನಿದ್ ಅಂಗಡಿ ಹೆಸರು ಹೇಳ್ಬಿಡು, ಒಪ್ಕೋತೀನಿ. ಹಾ ಹೇಳು. ಯಾವುದೋ ಬಟ್ಟೆ ಒಳ್ಳೆ ಜಾಗ. ಇಲ್ಲಿ ಏನಕ್ಕೆ ಬಂದಿದ್ದೀವಿ ಅಂದರೆ ನಾವು ಅಪ್ಪದು ಬಟ್ಟೆ ಪೀಸ್ ತೊಗೊಂಡಿದ್ವಲ್ಲ, ಸೊ ಅದನ್ನು ಕೊಡೋಕೆ ಬಂದಿದ್ದೀವಿ. ಸರ್ಪ್ರೈಸ್ ಅಂತ ಏನಲ್ಲ, ಬಟ್ ಆದರೂ ಒಂಥರ ಸರ್ಪ್ರೈಸ್. ಆ್ಯಂಡ್ ಇವತ್ತು ಕಂಪ್ಲೀಟ್ ವ್ಲಾಗ್ ಇನ್ಚಾರ್ಜ್ನ ಸಾನಿಧ್ಯ ಅವ್ರು ತೊಗೋತಿದ್ದಾರೆ. ಓಕೆ, ಕ್ಯಾರಿ ಆನ್, ಹುಷಾರ್. ನಮ್ಮ ಅಕ್ಕ ಲಾಸ್ಟ್ ಟೈಮ್ ವರಮಹಾಲಕ್ಷ್ಮಿ ಡೆಕೋರೇಷನ್ ಶಾಪಿಂಗ್ ವ್ಲಾಗ್ ಹಾಕಿದ್ಲಲ್ಲ, ಅವಾಗ ಹೋಗುವಾಗ ರೋಡಲ್ಲಿ ಯಾವುದೋ ಮೂಲೆಯಲ್ಲಿ ಯಾವುದೋ ಒಂದು ಡ್ರೆಸ್ ನೋಡ್ಬಿಟ್ಟಿದ್ದಾಳೆ. ಸಕ್ಕತ್ ಇಷ್ಟ ಹೋಗಿದೆ. ಆ ಸ್ಟೋರ್ನ ಇವಾಗ ಹುಡುಕ್ತಿದ್ದೀವಿ. ಇದಾದ್ಮೇಲೆ ನೆಕ್ಸ್ಟು ಆ ಸ್ಟೋರ್ ಹುಡ್ಕೋ ಕೆಲಸ. ಸೊ ಸಿಕ್ಕಿದ್ರೆ ನಮ್ಮ ಅಕ್ಕನ ಲಕ್ಕು, ಸಿಕ್ಲಿಲ್ಲ ಅಂದರೆ ಬ್ಯಾಡ್ ಲಕ್. ಸಿಗ್ಲಿ. ಆ ಡ್ರೆಸ್ಸಿನ ನನ್ನ ಕಣ್ಮುಂದೆನೇ ಇದೆ, ಕಣ್ಮುಂದೆ ಲಿಟ್ರಲಿ. ಅವತ್ತಿಂದ ಕರ್ಕೊಂಡು ಬನ್ನಿ ಅಂದರೆ ಯಾರೂ ಕರ್ಕೊಂಡೇ ಬರ್ತಿರ್ಲಿಲ್ಲ. ಹಲೋ, ಗರ್ಲ್ಸ್ ಥಿಂಗ್ಸ್.
ನನ್ನ ಬ್ರೈನ್ ಅಂದ್ರೆ ಬ್ರೈನ್ ಎಷ್ಟು ಚೆನ್ನಾಗಿ ಜ್ಞಾಪನ ಇದೆ ನೋಡಿ. ಅದಕ್ಕೆ ನಾವು ಬಂದಿದ್ದೀವಿ. ನೆಕ್ಸ್ಟ್ ವೀಕ್ ಬರುತ್ತಾ? ಫೋಟೋ ಇದೆಯಾ? ಫೋಟೋ ಇದೆಯಾ? ಫೈನಲಿ ನಂಗೆ ಆ ಡ್ರೆಸ್ದು ಪಿಕ್ ಸಿಕ್ತು, ಡ್ರೆಸ್ ಸಿಕ್ಕಿಲ್ಲ. ಸೊ ಇದೇ ಕ್ಯಾಟ್ಲಾಗಲ್ಲಿ ಬೇರೆ ಯಾವುದಾದ್ರು ನೋಡೋಣ ಅಂತ ನೋಡ್ತಾ ಇದ್ದೀನಿ. ಈ ಥರ ಇದು ಚೆನ್ನಾಗಿದೆ ನೋಡಿ. ಇದು ಚೆನ್ನಾಗಿದೆ. No, this is ಆ ತರ ನನ್ನ ಹತ್ರ ಇದೆ. ನಂಗೆ ಇದು ಬೇಕು. ಆ ತರ ನನ್ನ ಹತ್ರ ಇದೆ, ಈ ತರ ನನ್ನ ಹತ್ರ ಇದೆ. ಬಾಯ್ಲಿ ನೋಡಿ, ವೈಟೇ ಬೇಕು ಅಂತ ತಗೊಂಡಿದ್ದಾಳೆ. ಇದು ವೈಟ್ ಅನ್ಬಿಟ್ಟು ತಗೊಂಬೇಡ ಅಂತ ಡಿಮೋಟಿವೇಟ್ ಮಾಡ್ತಿದ್ದಾರೆ. ಆದ್ರೆ ನಾನು ಇದೇ ತಗೋತೀನಿ. ಕೊಡಿ ಆಂಟಿ ಇದೆ. ಹಿಂದೆ ಹೋಗು, ಇನ್ನ ಹಿಂದೆ ಹೋಗು. ನೆಕ್ಸ್ಟ್ ನಾನು ಟ್ರಯಲ್ ಮಾಡ್ಕೊಂಡ್ ಬರ್ತಿದ್ದೀನಿ. ಪರವಾಗಿಲ್ಲ. ಹಿಂದೆ ತಿರ್ಗ. ಆ ಮೂಳೆ ನೋಡಿ ಹೆಂಗ್ ಕಾಣಿಸ್ತೈತೆ. ಚೆನ್ನಾಗಿದೆ. ಬೇರೆ ಪ್ಯಾಟ್ರನ್ ಇದೆಯಾ ಇದರಲ್ಲಿ? ಅಪ್ರೂವಲ್ ಕೊಡ್ಬೇಕು. ಇನ್ನ ಯೋಚನೆ ಮಾಡಿ ಯೋಚನೆ ಮಾಡಿ. ಓಕೆ ಇಲ್ಲ ಮಮತಾ, ಓಕೆನಾ ಅದು? ಅವರು ಟೀಚರ್ ಬಿಡು, ಒಪ್ತಾರ ಅವರು. ಅಲ್ಲ ಮಮತಾ, ಏನ್ ಗೊತ್ತ ಮಮತಾ, ವರ್ಷಕ್ಕೆ ಒಂದ್ಸಲ ಊಟ ಮಾಡ್ತಾಳೆ, ಹೊಟ್ಟೆ ಕಂಡ್ರೆ ದೃಷ್ಟಿ ಆಗಲ್ವಾ? ಊಟ ಮಾಡೋದಕ್ಕೂ ಸೋಂಬೇರಿ, ಊಟ ಮಾಡೋದಕ್ಕೂ ಕರ್ಕಿ. ಅದು ಕರ್ಕಿ ಐತೆ, ನೀನು ಕರ್ಕಿ ಇದೀಯಾ? ಏನೋ ನಿನ್ನ ಇಷ್ಟ, ತಗೊಳಂಗಿದ್ರೆ ತಗೋ. ಡ್ರೆಸ್ ತೆಗಿತಿದ್ದಾರೆ, ಸೊ ಇವಳು ಡ್ಯಾನ್ಸ್ ಮಾಡ್ತಿದ್ದಾರೆ, ಜಂಪ್ ಮಾಡ್ತಿದ್ದಾರೆ. ನೋಡಿ ತಗೋ, ಇದು 2 ಡ್ರೆಸ್ ಆಗುತ್ತೆ. ಸೊ ನಾನು ಇನ್ನೊಂದು ಡ್ರೆಸ್ ತಗೊಂಡೆ. ಇರಿ ಒಂದು ನಿಮಿಷ. ಈ ಪ್ಯಾಂಟ್ಗೆ ಮ್ಯಾಚ್ ಚೆನ್ನಾಗಿದೆ ಅಲ್ಲ, ಕ್ಯೂಟ್ ಆಗಿದೆ. ಓಕೆನಾ? ಆಗ ಚೆನ್ನಾಗಿದೆ. ಬಾ ಅಮ್ಮಗೆ ತೋರ್ಸು. ಸೊ ಸಾನಿಧ್ಯ ಇವಾಗ she has picked this lavender color and a red blue including my black dress. ಶಾಪ್ ಎಲ್ಲಿದೆ? ದಸ್ ಮೆಟ್ರೋ ಸ್ಟೇಷನ್ ರೋಡು, ಪುಷ್ಪಕ್ ಟೆಕ್ಸ್ಟೈಲ್ಸ್ ಆಪೋಸಿಟ್, ಬೈಲಪ್ಪ ಸರ್ಕಲ್ ನಿಯರ್. ಮೆಟ್ರೋ ಸ್ಟೇಷನ್ ರೋಡ್ ಅಲ್ಲಿ ಇದೆ ಇದು. ಶ್ರೀಲಕ್ಷ್ಮಿ ಫ್ಯಾಷನ್ಸ್ ಅಂತ. 4300 ಆಗಿದೆ. 78 ಆಗುತ್ತೆ ಮ್ಯಾಮ್. 25 ಮಾಡಿದ್ದೀನಿ ನಾನು. 3200 ಕಂಪ್ಲೀಟ್ 25 ಮಾಡಿದ್ದೀನಿ. ಅರೌಂಡ್ ಲಾಸ್ಟ್ ನಾವು 20 ಅಷ್ಟೇ ಮಾಡೋದು. ಜಾಸ್ತಿ ನಾನು ಮಾಡಿದ್ಮೇಲೆ ನೀವು ಇನ್ನೂ ಕಡಿಮೆ ಮಾಡಿದ್ರೆ ನಂಗೆ ಏನಿಲ್ಲ, ಅರೌಂಡ್ ಫಿಗರ್ ಮತ್ತೆ ಜಾಸ್ತಿ ಇಲ್ಲ, ಮತ್ತೆ ನಾವು ಬರ್ಬೇಕಲ್ಲ. ಸೊ ಗೈಸ್, ನಾವು ಪರ್ಚೇಸ್ ಮಾಡಿದ ಅಂಗಡಿ ಹೆಸರು ಶ್ರೀ ಲಕ್ಷ್ಮಿ ಫ್ಯಾಷನ್ಸು. ಇಲ್ಲಿ ಆಲ್ಮೋಸ್ಟ್ ನಾವು 7 to 8 ಕ್ಲಾತ್ಸ್ ತೊಗೊಂಡ್ವಿ ಆ್ಯಂಡ್ ಆಲ್ಮೋಸ್ಟ್ ನಮಗೆ ಡಿಸ್ಕೌಂಟ್ ಚೆನ್ನಾಗಿ ಕೊಟ್ಟಿದ್ದಾರೆ. ಇನ್ ಕೇಸ್ ಇಲ್ಲಿ ಸರೌಂಡಿಂಗ್ ಇರೋರು ಯಾರಾದರೂ ಈ ಬ್ಲಾಗ್ ನೋಡಿ ನಿಮ್ಗೆ ಇಷ್ಟ ಆದರೆ ಈ ಶಾಪ್ ವಿಸಿಟ್ ಮಾಡಿ. ಇದಿರೋದು ಪುಷ್ಪಕ್ ಫ್ಯಾಷನ್ಸ್ ಮುಂದೆ ಇರೋದು. ಆ್ಯಂಡ್ ನೀವು ಸಂಧ್ಯಾ ತಾನು ಅಂತ ಹೇಳಿದ್ರೆ ಅವರು ಸ್ವಲ್ಪ ಡಿಸ್ಕೌಂಟ್ ಕೊಡ್ತಾರೆ. ಸೊ ಯು ಕ್ಯಾನ್ ವಿಸಿಟ್ ಹಿಯರ್.